ನಮ್ಮ ಫೇಸಲ್ಲಿ ಇಷ್ಟು ಚಿಕ್ಕ ಏರಿಯಾದಲ್ಲಿ 7000 ಎಕ್ಸ್ಪ್ರೆಷನ್ಸ್ ಬರುತ್ತೆ ಅಂತೆ. ನನ್ನ ಫೇಸಲ್ಲಿ ಮಾತ್ರ ಅಲ್ಲ, ನೋಡೋ ನಿಮ್ಮ ಫೇಸಲ್ಲಿ ಸಹ ಇಷ್ಟು ಎಕ್ಸ್ಪ್ರೆಷನ್ಸ್ ಬರುತ್ತೆ. ಆ್ಯಂಡ್ ಅದೇ ನಮ್ಮ ಹತ್ರ ಒಬ್ರು ಬಂದು ಅವ್ರ ಜೊತೆ ಮಾತಾಡಬೇಕಾ ಬೇಡವಾ ಅನ್ನೋದಕ್ಕೆ ಇರೋ ಒಂದು ಡೋರ್ ಮ್ಯಾಟ್ ಅಂತ ಹೇಳ್ತಾರೆ. ಫೇಸ್ನ ನೋಡಿ ಇವ್ರನ್ನ ನಾವು ಅಪ್ರೋಚ್ ಮಾಡ್ಬೋದಾ ಬೇಡವಾ ಅಂತ ತುಂಬ ಜನ ಥಿಂಕ್ ಮಾಡ್ತಾರೆ. ಅದನ್ನೆಲ್ಲ ಮೀರಿ ನಮ್ಮ ಲೈಫಲ್ಲಿ ಆಗೋ ಮೆಜಾರಿಟಿ ಆದ ಸಕ್ಸಸ್ಗೆ 85% ರೀಸನ್ ಏನಂದರೆ ನಮ್ಮ ಕಮ್ಯುನಿಕೇಷನ್ನೇ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಬಾಡಿ ಲ್ಯಾಂಗ್ವೇಜಿಂದ ಸ್ಟಾರ್ಟ್ ಆಗಿ ನಮ್ಮ ಕಮ್ಯುನಿಕೇಷನಿಂದ ಎಲ್ಲನೂ ಇದನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ನಮ್ಮ ಸಕ್ಸಸ್ಗೆ 85% ಕಮ್ಯುನಿಕೇಷನ್ನೇ ಮೇಯ್ನ್ ಆದ ವಿಷಯ. ಅಂದರೆ ಹೇಗೆ ಎಲ್ಲರ ಹತ್ರ ಮಾತಾಡಬೇಕು ಅನ್ನೋ ಬುಕ್ಗೆ ಹೌ ಟು ಟಾಕ್ ಟು ಎನಿವನ್ ರಿಟನ್ ಬೈ ಲೇಲ್ ಲೋನ್ನೆಸ್. ಒಂದು ಪಾರ್ಟಿ ಇಲ್ಲಾಂದ್ರೆ ಒಂದು ರೂಮ್ ಫುಲ್ಲು ತುಂಬ ಜನರಿದ್ದಾರೆ. ನೀವು ಯಾರ ಜೊತೆನೂ ಮಾತಾಡ್ತಿದ್ದೀರಾ. ಆ ಟೈಮಲ್ಲಿ ಒಬ್ಬ ಪೊಟೆನ್ಷಿಯಲ್ ಕ್ಲೈಂಟ್ ನಿಮ್ಮ ಕಡೆ ಬರ್ತಿದ್ದಾರೆ, ಇಲ್ಲ ನಿಮಗೆ ಇಷ್ಟ ಆಗೋ ಪರ್ಸನ್. ಇವ್ರು ಬಂದು ನನ್ನ ಜೊತೆ ಮಾತಾಡಿದ್ರೆ ಸಖತ್ತಾಗಿರುತ್ತೆ ಅಪ್ಪ ಅಂತ ಫೀಲ್ ಆಗೋ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಅಂದರೆ ಅವ್ರಿಗೆ ನೀವು ಯಾವ ರೀತಿ ಅಟೆನ್ಷನ್ ಕೊಡ್ತೀರೋ ಅದರ ಮೇಲೇ ಈ ಕಾನ್ವರ್ಸೇಷನ್ ಇವತ್ತಿಗೆ ಮುಗ್ದೋಗುತ್ತಾ ಇಲ್ಲ ಅದು ಕಂಟಿನ್ಯೂ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಮಗು ಬಂತು, ಆ ಮಗು ನಾವು ಮಾತಾಡ್ತಿರೋವಾಗ ಮಿಡ್ಲಲ್ಲಿ ಬಂದರೆ ಏನು ಮಾಡ್ತೀವಿ, ಸಡನ್ನಾಗಿ ತಿರುಗಿ ಏನೋ ಪುಟ್ಟ ಬೇಬಿ ಅದು ಇದು ಅಂತ ನಾವು ಕಂಪ್ಲೀಟಾಗಿ ಆ ಮಗು ಕಡೆ ತಿರುಗಿಬಿಡ್ತೀವಲ್ಲ. ಅದೇ ರೀತಿ ನಮ್ಮ ಹತ್ರ ಮಾತಾಡೋಕ್ಕೆ ಬರ್ತಿರೋ ಪರ್ಸನ್ನ ಸ್ಪೆಷಲ್ಲಾಗಿ ಫೀಲ್ ಮಾಡಿಸೋಕ್ಕೆ ನಮ್ಮ ಫುಲ್ ಬಾಡಿನ ಟುವರ್ಡ್ಸ್ ಅವ್ರ ಕಡೆ ತಿರುಗಿಸ್ಬೇಕಂತೆ. ತಲೆನ ಮಾತ್ರ ತಿರುಗಿಸಿ ಓ ಹಾಯ್ ನೈಸ್ ಟು ಮೀಟ್ ಯು ಅಂತ ಹೇಳಿದೆ ಕಂಪ್ಲೀಟಾಗಿ ಅವರ ಕಡೆ ಟರ್ನ್ ಆಗಿ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಫುಲ್ ಬಾಡಿನ ಅವ್ರ ಕಡೆ ಫೇಸ್ ಮಾಡಿದ್ದೀವಿ ಅಂದರೆ ಅವರು ತುಂಬ ಸ್ಪೆಷಲಾಗಿ ಫೀಲ್ ಮಾಡ್ತಾರಂತೆ. ಇದೆಲ್ಲ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಡೆಯುವಂಥ ವಿಷಯಗಳು. ಸೊ ನೀವಿನ್ನೂ ಹಾಯ್ ಹಲೋ ಸಹ ಹೇಳಲಿಲ್ಲ, ಅದಕ್ಕೆ ಮುಂಚೆ ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದಾನೇ ಯು ಆರ್ ಇಂಪಾರ್ಟೆಂಟ್ ಟು ಮೀ ಅಂತ ಹೇಳೋದಕ್ಕೆ ಈ ಬೇಬಿ ಪಿವೋಟ್ ಅನ್ನೋ ಸ್ಟ್ರಾಟಜಿ. ನಮ್ಮ ಲೈಫಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರೋ ಜನರನ್ನೇ ನಮಗೆ ಇಷ್ಟನಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ಹೊಸದಾಗಿ ನಾವು ಒಬ್ಬರನ್ನ ಮೀಟ್ ಮಾಡ್ತೀವಿ ಅನ್ನೋವಾಗ ಅವ್ರು ನಮಗೆ ಇಷ್ಟ ಆಗ್ತಾರಾ ಇಲ್ವಾ ಅನ್ನೋದು ನಮ್ಮ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಅವ್ರಿಗೆ ನಮ್ಮನ್ನ ಇಷ್ಟ ಆಗುತ್ತಾ ಇಲ್ವಾ ಅಂತಲೂ ಮೈಂಡಲ್ಲಿ ರನ್ ಆಗ್ತಿರುತ್ತೆ. ಸೊ ಅದಕ್ಕೆ ಅವರು ಒಂದು ಚಂದ್ರಮುಖಿ ಸ್ಟ್ರಾಟಜಿನ ಯೂಸ್ ಮಾಡೋಕೆ ಹೇಳ್ತಿದ್ದಾರೆ. ಆ ಪರ್ಸನ್ನ ನೀವು ಮೀಟ್ ಮಾಡೋಕ್ಕೆ ಮುಂಚೆನೇ ಆ ಪರ್ಸನ್ ನನಗೆ ತುಂಬ ಇಷ್ಟ, ಇವರು ನನ್ನ ಓಲ್ಡ್ ಫ್ರೆಂಡ್ ಅನ್ನೋ ರೀತಿ ನಿಮ್ಮ ಮೈಂಡ್ನ ಸ್ವಲ್ಪ ಚೀಟ್ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಆ ಪರ್ಸನ್ ನಿಮಗೆ ಚೆನ್ನಾಗಿ ಗೊತ್ತಿದ್ದಾರೆ ಅನ್ನೋ ರೀತಿ ನಿಮ್ಮ ಮೈಂಡ್ನ ಚೀಟ್ ಮಾಡಿದ ಮೇಲೆ ನಿಮ್ಮ ಎಂಟೈರ್ ಬಾಡಿ ನೀವು ಹೇಳೋ ಮಾತನ್ನು ಕೇಳಿ ಅವ್ರ ಹತ್ರ ಒಂದು ಪಾಸಿಟಿವ್ ಆದ ವೈಬ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಒಬ್ಬರನ್ನ ನಮಗೆ ಇಷ್ಟ ಅನ್ನೋ ರೀತಿ ನಾವು ಆ್ಯಕ್ಟ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಅವ್ರನ್ನ ನಮಗೆ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ ಅಂತಿದ್ದಾರೆ. ಆ ಲೆವೆಲ್ಗೆ ನಮ್ಮ ಬ್ರೈನ್ ನಾವು ಹೇಳೋ ವಿಷಯನ ಕೇಳುತ್ತೆ. ಆಲ್ವೇಸ್ ಸ್ಮೈಲಿಂಗ್ ಫೇಸಿಂದ ಇದ್ದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಸ್ಮೈಲಿಂಗ್ ಫೇಸಲ್ಲಿರೋದು ತಪ್ಪೇ ಅಲ್ಲ, ಆದರೆ ನೀವು ಎಲ್ಲರನ್ನೂ ನೋಡಿ ಹೆವಿ ಸ್ಮೈಲ್ ಮಾಡ್ತಿದ್ರೆ ಆ ಒಂದು ಪರ್ಸನ್ಗೆ ಅದೊಂದು ಸ್ಪೆಷಲ್ ಆದ ಫೀಲ್ ಆಗಿ ಇರಲ್ಲ. ಸೊ ಏನು ಮಾಡಬೇಕಂದ್ರೆ, ಒಬ್ಬರು ನಮ್ಮನ್ನ ನೋಡಿ ನಗ್ತಿದ್ದಾರೆ ಅಂದರೆ ಸ್ವಲ್ಪ ಪಾಸ್ ಮಾಡಿ ಕಾಮಾಗಿ ನಗಬೇಕಂತೆ. ಇವಾಗ ನಾರ್ಮಲಾಗಿ ಕೆಲವರನ್ನು ನೋಡ್ತಾ ಸಡನ್ನಾಗಿ ಆ ಪರ್ಸನ್ನ ನೋಡಿದಾಗ ಹೀಗೆ ಸ್ಮೈಲ್ ಮಾಡಿದ್ರೆ ಹೋ ನನಗೆ ಆ ಸ್ಮೈಲ್ ಅನ್ನೋ ರೀತಿ ಅವರು ಫೀಲ್ ಮಾಡೋ ಹಾಗೆ ಮಾಡಬೇಕಂತೆ. ಸೊ ಸ್ಮೈಲಿ ಫೇಸಲ್ಲಿರಿ, ಆದರೆ ಸ್ವಲ್ಪ ಲೈಟಾಗಿ ಸ್ಮೈಲ್ ಮಾಡಿ. ಆ್ಯಂಡ್ ಎಲ್ರಿಗೂ ಆ ಸ್ಮೈಲ್ ಮಾಡಬೇಡಿ. ಇದು ಬಿಸ್ನೆಸ್ ವಿಷಯದಲ್ಲಿ ಖಂಡಿತ ವರ್ಕ್ ಆಗುತ್ತೆ, ಆದರೆ ಒಂದು ಮದುವೆ ಮನೆಯಲ್ಲಿ ನಾವು ಸ್ಮೈಲಿ ಫೇಸಲ್ಲಿರೋದೇ ಒಳ್ಳೆ ವಿಷಯ. ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಈ ಸ್ಮೈಲ್ನ ರಿಸರ್ವ್ ಮಾಡ್ತಾನೆ ಇದ್ದರೆ ಎಲ್ಲರೂ ಬಂದು ಅಪ್ರೋಚ್ ಮಾಡಲ್ಲ. ನಿಮಗೆ ಯಾರು ಅಪ್ರೋಚ್ ಮಾಡಬೇಕೋ ಅವ್ರನ್ನ ನೋಡಿ ಮಾತ್ರ ಆ ಸ್ಲೋ ಆ್ಯಂಡ್ ಕ್ರೆಡಿಬಲ್ ಸ್ಮೈಲ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಯಾವ ಊರು ಅಂತ ಕೇಳುವಾಗ ಇವಾಗ ಕೇಳ್ತಿರೋರು ಯಾರು, ಅವರು ಒಂದು ಕಾಲೇಜ್ ಸ್ಟೂಡೆಂಟಾ, ಹಾಗಾದರೆ ಅವರ ಇಂಟ್ರೆಸ್ಟ್ಗೆ ರೀಚ್ ಆಗೋ ಹಾಗೆ ಊರಲ್ಲಿ ಏನಿರುತ್ತೋ ಅದನ್ನ ಹೇಳಿ ಆ ಊರು ಅಂತ ಹೇಳಬೇಕಂತೆ. ಸೊ ಇವಾಗ ಒಬ್ಬರು ಡಾಕ್ಟರ್ ಕೇಳ್ತಿದ್ದಾರೆ ಅಂದರೆ, ಈ ಹಾಸ್ಪಿಟಲ್ ಮೇ ಬಿ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಬ್ಯಾಂಗ್ಳೂರೇ, ಆ ಹಾಸ್ಪಿಟಲ್ ಬಗ್ಗೆ ಕೇಳಿದ್ದೀರಾ ಅಂತ ಹೇಳೋವಾಗ ಅವ್ರಿಗೆ ಹೋ ಆ ರೀತಿ ಫೀಲ್ ಮಾಡ್ತಾರಂತೆ. ಅದೇ ಒಂದು ಕಾಲೇಜ್ ಸ್ಟೂಡೆಂಟ್ ಕೇಳ್ತಿದ್ದಾರೆ ಅಂದರೆ, ಆ ಫೇಮಸ್ ಪಬ್ ಇದೆಯಲ್ಲ ಗೊತ್ತಾ ನಿಮಗೆ, ಅದು ಅಲ್ಲೂ ಇದೆ, ಸೊ ಆ ಏರಿಯಾ ನಿಯರ್ ಬೈ ನಾನು ಸ್ಟೇ ಮಾಡ್ತಿದ್ದೀನಿ ಈ ರೀತಿ ಹೇಳೋವಾಗ ಅವ್ರಿಗೆ ನೆಕ್ಸ್ಟ್ ಒಂದು ಕ್ವೆಶನ್ ಕೇಳಬೇಕು, ಇಲ್ಲ ಆ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಅದು ತುಂಬ ಈಸಿಯಾಗಿರುತ್ತಂತೆ. ಲೈಕ್ ಇವಾಗ ನಮಗೆ ಒಂದು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋದು ಒಂದು ಕಷ್ಟವಾದ ವಿಷಯ ಅಂದರೆ, ನೀವೊಂದು ಮೀಟಿಂಗ್ ಇಲ್ಲ ಪಾರ್ಟಿಗೆ ಹೋಗ್ತೀರಾ, ಇಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ ಇರೋ ಜಾಗಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ
ಹತ್ರ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಜನನೇ ಬಂದು ನಿಮ್ಮ ಹತ್ರ ಅದರ ಬಗ್ಗೆ ಕೇಳ್ತಾರೆ. ಸೊ ಆ ರೀತಿ ಯಾವುದಾದ್ರೂ ಒಂದನ್ನು ವೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಯೂನಿಕ್ ಟ್ಯಾಟೂ ಆಗಿರ್ಬೋದು, ಆರ್ ಜ್ಯುವೆಲ್ಸ್ ಆರ್ ಡಿಫ್ರೆಂಟ್ ಡ್ರೆಸ್, ಆವಾಗ ಜನ ಈ ಟ್ಯಾಟೂ ಅನ್ನೋ ರೀತಿ ಕೇಳ್ತಾರೆ. ಸೊ ಈ ರೀತಿಯ ವಿಷಯಗಳು ಒಬ್ಬ ಕಾನ್ವರ್ಸೇಷನ್ ಸ್ಟಾರ್ಟರ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಯಾವುದೇ ವ್ಯಕ್ತಿ ಆದರೂ ಅವ್ರಿಗೆ ನೆಕ್ಸ್ಟ್ ಮಾತಾಡೋಕ್ಕೆ ಆಪರ್ಚುನಿಟಿ ಸಿಗಲ್ಲ ಅಂತ ಗೊತ್ತಾದರೆ ಅವರು ನಮ್ಮ ಹತ್ರ ಮಾತಾಡಲ್ಲ ಅಂತೆ. ಸೊ ಅವರು ಏನು ಶೇರ್ ಮಾಡಬೇಕು, ಅದಕ್ಕೆ ಸ್ಪೇಸ್ ಬೇಕು. ಸೊ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವು ಸಿಚುಯೇಷನ್ಸಲ್ಲಿ ಅವ್ರನ್ನ ಮಾತಾಡೋಕ್ಕೆ ಬಿಟ್ಟು ನೀವು ಏನು ಮಾತಾಡಿಲ್ಲ ಅಂದರೂ ಅವರ ಗುಡ್ ಬುಕ್ಕಲ್ಲಿ ನಿಮಗೆ ಖಂಡಿತ ಪ್ಲೇಸ್ ಸಿಕ್ಕಿರುತ್ತೆ. ಸೊ ಕಾನ್ವರ್ಸೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವರು ಹೋಗೋವಾಗ ನಿಮ್ಮ ಹತ್ರ ಅವ್ರಿಗೆ ಏನು ಇಷ್ಟ ಆಯಿತು, ನೀವೇನು ಮಾಡಿದ್ರಿ ಅಂತ ಥಿಂಕ್ ಮಾಡಿದ್ರೆ ನೀವೇನೂ ಮಾಡಿರಲ್ಲ, ಅವ್ರನ್ನ ಮಾತಾಡೋಕ್ಕೆ ಬಿಟ್ಟು ಸುಮ್ಮನೆ ಇದ್ದಿರ್ತೀರ. ಬಟ್ ಅದು ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ. ನಿಮಗೆ ಮಾತಾಡೋಕ್ಕೆ ಅಷ್ಟೊಂದು ಇಷ್ಟಪಡದೇ ಇರೋ ಅಂಥ ಪರ್ಸನ್ ಆಗಿದ್ದರೆ ಅವ್ರನ್ನ ಮಾತಾಡೋಕ್ಕೆ ಬಿಟ್ಟು ನೀವು ಸುಮ್ಮನೆ ಇರಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು, ಹಾಗೆ ಅವರು ಮಾತಾಡ್ತಿದ್ದಾರೆ, ನಾವು ಸುಮ್ಮನೆನೂ ಇರೋಕ್ಕಾಗಲ್ಲ ಅಲ್ವಾ, ಏನು ಮಾಡ್ಬೋದು ಅಂದರೆ, ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದಾಗ ಇಸ್ಕಾನ್ಗೆ ಹೋಗಿದ್ರಾ ಅಂತ ಅಲ್ಲೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ನಾನು ಈ ಬುಕ್ನ ಪರ್ಚೇಸ್ ಮಾಡಿದೆ ಅಂದರೆ ಆ ಬುಕ್ಕಾ ಅಂತ ಪ್ಯಾರೆಟಿಂಗ್ ಅನ್ನೋ ಟೆಕ್ನಾಲಜಿನ ಇವರು ಹೇಳ್ತಿದ್ದಾರೆ. ಆಲ್ರೆಡಿ ನಾನು ಹೌ ಟು ಟಾಕ್ ಟು ಎನಿಬನ್ ಅನ್ನೋ ಕಮ್ಯುನಿಕೇಷನ್ ರಿಲೇಟೆಡ್ ವಿಡಿಯೋದಲ್ಲಿ ಆಲ್ರೆಡಿ ಕೆಲವು ಟೆಕ್ನಿಕ್ಸ್ ಬಗ್ಗೆ ಶೇರ್ ಮಾಡಿದ್ದೀನಿ, ಅದರಲ್ಲಿ ಇದೂ ಇದೆ. ಸೊ ಇದು ಏನು ಟೆಕ್ನಿಕ್ ಅಂದರೆ, ಅವ್ರು ಏನು ಹೇಳ್ತಾರೋ ಅದರಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಮತ್ತೆ ನಾವು ರಿಪೀಟ್ ಮಾಡಬೇಕು. ಮತ್ತೆ ಹೇಳುವಾಗ ಅವರು ಅದರ ಬಗ್ಗೆ ಇನ್ನೂ ಡೀಪಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರಿಗೆ ತುಂಬ ವಿಷಯ ಶೇರ್ ಮಾಡಿರೋ ತೃಪ್ತಿ ಇರುತ್ತೆ, ಇನ್ ಬಿಟ್ವೀನ್ ನೀವು ಏನೋ ಮಾತಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಅಂದರೆ, ಹಾಯ್ ಹೆಲೋನ ಮೀರಿ ಒಂದು ಕಾನ್ವರ್ಸೇಷನ್ ಡೆವಲಪ್ ಆಗಬೇಕು ಅಂದರೆ ನಮಗೆ ಅದರಲ್ಲಿ ಮಾತಾಡೋಕ್ಕೆ ಏನಾದರೂ ಇರುತ್ತೆ ಅಲ್ವಾ. ಸೊ ಮನೆಯಿಂದ ಹೊರಡೋವಾಗ ಪ್ರೆಸೆಂಟೇಬಲ್ ಆಗಿ ಡ್ರೆಸ್ ಮಾಡೋದು, ಅದನ್ನೆಲ್ಲ ಮೀರಿ ಇನ್ನೊಂದು ಕಡೆ ಮಾತಾಡೋಕ್ಕೆ ಏನಾದರೂ ಒಂದನ್ನು ಡ್ರೆಸ್ ಮಾಡಿಕೊಂಡು ಹೋಗಬೇಕು ಅಂತಿದ್ದಾರೆ. ಸಪೋಸ್ ನೀವು ಮೀಟ್ ಮಾಡೋ ಆ ಪರ್ಸನ್ ಇಲ್ಲ ಆ ಒಂದು ಪರ್ಟಿಕ್ಯುಲರ್ ಮೀಟಿಂಗಲ್ಲಿ ಇಂಜಿನಿಯರ್ಗೆ ಸಂಬಂಧಿಸಿದ ಜನ ಆಗಿದ್ದರೆ, ಇಲ್ಲ ಡಾಕ್ಟರ್ಸ್ ಆಗಿರ್ತಾರೆ ಅಂದರೆ, ಸೊ ಅವ್ರ ಫೀಲ್ಡ್ಗೆ ಸಂಬಂಧಿಸಿ ಒಂದು ಪ್ರೊಟೆಸ್ಟ್ ನಡೀತಿದೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಅವ್ರ ಹತ್ರ ಹೋಗಿ ಹೌ ಇಸ್ ದಿಸ್ ಪ್ರೊಟೆಸ್ಟ್ ಗೋಯಿಂಗ್ ಆನ್ ಅಂತ ಕೇಳಿದ್ರೆ, ಓ ಮೈ ಗಾಡ್, ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಗೋತ್ರೂ ಮಾಡೋ ಕಷ್ಟ ಅವ್ರ ವಿಷಯಗಳು ಸಹ ಅವ್ರಿಗೆ ಗೊತ್ತಿದೆ ಅಂತ ಅವರು ತುಂಬ ಓಪನ್ ಅಪ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ಶೂ ಶಾಪಲ್ಲಿ ಅದನ್ನ ಸೇಲ್ ಮಾಡೋ ಪರ್ಸನ್ಗೆ ಆ ಓನರ್ ಏನು ಹೇಳ್ತಾರೆ ಅಂದರೆ, 40% ನೀವು ಸೇಲ್ಸ್ ಬಗ್ಗೆ ಮಾತಾಡಿ, ಉಳಿದ 60% ಪ್ರಪಂಚದಲ್ಲಿ ಆಗ್ತಿರೋ ವಿಷಯದ ಬಗ್ಗೆ ಮಾತಾಡಿ ಅಂತ. ಯಾಕಂದರೆ ಇಷ್ಟೆಲ್ಲ ಗೊತ್ತಿರೋನು ಈ ಶೂನ ಸೇಲ್ ಮಾಡ್ತಿದ್ದಾನೆ ಅಂದರೆ ಆ ಶೂ ಖಂಡಿತ ಒಳ್ಳೆ ಶೂನೇ ಆಗಿರುತ್ತೆ ಅನ್ನೋ ರೀತಿ ನಂಬಿಕೆ ಬರುತ್ತೆ ಅಂತೆ. ಸೊ ಈ ರೀತಿಯ ಕಾನ್ವರ್ಸೇಷನ್ ತುಂಬ ವೈಟಲ್ ಅಂತ ಹೇಳ್ತಿದ್ದಾರೆ. ಯಾರಾದರೂ ಒಬ್ರು ಬಂದು ಕಾಂಪ್ಲಿಮೆಂಟ್ ಮಾಡೋವಾಗ ನಾವು ಜಸ್ಟ್ ಥ್ಯಾಂಕ್ ಯು ಅಂತ ಹೇಳ್ತೀವಲ್ಲ, ಸಡನ್ನಾಗಿ ಯಾರಾದರೂ ಏನಾದರೂ ಕಾಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಏನು ಹೇಳಬೇಕು ಸಡನ್ನಾಗಿ ಗೊತ್ತಾಗಲ್ಲ. ಆವಾಗ ಜಸ್ಟ್ ಕ್ಯೂಟಾಗಿ ಥ್ಯಾಂಕ್ ಯು ಅಂತ ಹೇಳಿ ಹೋಗ್ಬಿಡ್ತೀವಿ. ಆದರೆ ಇವರೇನು ಹೇಳ್ತಿದ್ದಾರೆ ಅಂದರೆ, ಥ್ಯಾಂಕ್ ಯುನ ಫಾಲೋ ಅಪ್ ಮಾಡಿ ಯಾಕೆ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ ಇನ್ನೂ ಸ್ಪೆಷಲ್ ಆಗಿ ಹೇಳೋವಾಗ ಅವ್ರಿಗೆ ರಿಟರ್ನ್ ಕಾಂಪ್ಲಿಮೆಂಟ್ ಹೋಗಿರೋ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮ ಡ್ರೆಸ್ಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ, ಹೇ ಥ್ಯಾಂಕ್ ಯು ಸೋ ಮಚ್ ಫಾರ್ ನೋಟಿಸಿಂಗ್, ನಾನು ಇದನ್ನ ಆ ಪ್ಲೇಸಲ್ಲಿ ನೋಡಿದೆ, ತುಂಬ ಇಷ್ಟ ಆಗಿತ್ತು, ನೀನು ಅದನ್ನ ನೋಟಿಸ್ ಮಾಡಿದೆ ಅಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಅಂತ ಹೇಳೋವಾಗ ಅವರು ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೂ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಿಸ್ಟೇಕ್ ಏನಂದರೆ, ಯಾರಾದರೂ ಡ್ರೆಸ್ ಆರ್ ಜ್ಯುವೆಲ್ಲರ್ಸ್ನ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ, ಅದು ತಗೊಂಡು ತುಂಬ ಇಯರ್ಸ್ ಆಯಿತು ಅಂತ ಅದನ್ನ ಚೀಪಾಗಿ ಮಾತಾಡಿದ್ರೆ ಆವಾಗ ಅವರ ಟೇಸ್ಟ್ನ ನಾವು ಚೀಪ್ ಮಾಡ್ತಿದ್ದೀವಿ ಅಂತ ಅರ್ಥ ಅಂತೆ. ಸೊ ಅದನ್ನ ಮಾಡಬೇಡಿ. ಒಬ್ಬರು ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅದರಲ್ಲಿ ಏನೋ ಇಷ್ಟ ಆಗಿದೆ, ಅದನ್ನ ನಾವು ಅದೆಲ್ಲ ಅಷ್ಟು ದೊಡ್ಡ ವಿಷಯನೇ ಅಲ್ಲ ಅಂತ ನಾವು ಹೇಳಿದ್ರೆ ಆವಾಗ ಅವರ ಟೇಸ್ಟ್ಗೆ ವ್ಯಾಲ್ಯೂ ಇಲ್ಲ ಅನ್ನೋ ರೀತಿ ಆಗುತ್ತೆ. ಸೊ ಥ್ಯಾಂಕ್ ಯು ಅನ್ನೋ ವಿಷಯನ ಡ್ರೆಸ್ ಹಾಕಿ ಫಿಲ್ ಮಾಡಿ ಕೊಡಿ. ಅದೇ ರೀತಿ ಯಾರು ಕಾಂಪ್ಲಿಮೆಂಟ್ ಮಾಡಿದ್ರು ಅದನ್ನ ಹೋಲ್ ಹಾರ್ಟೆಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು, ಒಂದು ಗ್ಯಾಂಗಲ್ಲಿ ನಾವು ಮಿಂಗಲ್ ಆದ್ವಿ, ಸೊ ಅಲ್ಲಿ ಎಲ್ಲರೂ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಆ ಗ್ರೂಪಲ್ಲಿ ನೀವು ಒಬ್ರು ಅಂತ ತೋರಿಸ್ಕೊಳ್ಳೋಕೆ ನಾವು ಏನು ಮಾಡಬೇಕಂದ್ರೆ, ಒಂದು ವೇಳೆ ಅಲ್ಲಿರೋ 8 ಮೆಂಬರ್ಸ್ ಆಲ್ರೆಡಿ ಫ್ರೆಂಡ್ಸ್, ನಾವು ಇವಾಗಲೇ ಹೊಸದಾಗಿ ಆ ಗ್ರೂಪ್ಗೆ ಎಂಟರ್ ಆಗಿದ್ದೀವಿ ಅಂದ್ಕೊಳ್ಳಿ, ಅಲ್ಲಿ ಮಿಂಗಲ್ ಆಗೋ
ಆಗೋದು ತುಂಬ ಕಷ್ಟ. ಅದಕ್ಕೆ ಈಸಿಯೆಸ್ಟ್ ಆಪ್ಷನ್ ಆಗಿ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಸ್ವಲ್ಪ ಹೊತ್ತಲ್ಲೇ ಐ ಅನ್ನೋದನ್ನ ಬಿಟ್ಟು ನಮಗೆ ಈ ಮೂವಿ ನೋಡೋವಾಗ ಈ ರೀತಿ ಇರುತ್ತೆ, ಈ ರೀತಿ ಹೇಳಿದ್ರೆ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ನಾವು ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀವಿ ಅನ್ನೋ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೆ. ಬಟ್ ಈ ರೀತಿ ಡೈರೆಕ್ಟಾಗಿ ನಡೆಯೋ ಈ ಮೀಟಿಂಗ್ಸ್ ಗ್ಯಾದರಿಂಗ್ಸ್ ಎಲ್ಲ ಇವಾಗ ತುಂಬ ಕಡಿಮೆ ಆಗಿರೋದ್ರಿಂದ ಅದೆಲ್ಲ ಫೋನಲ್ಲೇ ಆಗ್ತಿದೆ. ಫೋನಲ್ಲಿ ಆ ಪರ್ಸನ್ನ ಅಟೆನ್ಷನ್ ನಮಗೆ ಇದೆಯಾ ಇಲ್ವಾ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಜನರಲ್ಲಿ ನೀವು ಫೋನಲ್ಲಿ ಮಾತಾಡ್ತಿರೋವಾಗ ಸಡನ್ನಾಗಿ ಆ ಅದರ್ ಪರ್ಸನ್ ಡೈವರ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಅವಾಗ ಅವರ ಹೆಸರನ್ನ ಯೂಸ್ ಮಾಡಿ ಅಂತಿದ್ದಾರೆ. ಒಂದು ನಾಯಿ ಮರಿ ಆಗಿದ್ರು ಅದು ಎಲ್ಲೋ ಇದ್ರೆ ಅದರ ಹೆಸರನ್ನ ಕೇಳಿದ್ರೆ ಟಕ್ ಅಂತ ತಿರುಗಿ ನೋಡುತ್ತೆ ಅಲ್ವಾ? ಅದೇ ರೀತಿ ನಾವು ಬೇರೆ ಏನಾದರೂ ಥಿಂಕ್ ಮಾಡ್ತಿರುವಾಗ ಫೋನಲ್ಲಿ ನಮ್ಮ ನೇಮ್ನ ಮತ್ತೆ ಹೇಳುವಾಗ ಯಾ ಅಂತ ಮತ್ತೆ ಕಾನ್ಸಂಟ್ರೇಟ್ ಮಾಡ್ತಾರಂತೆ. ಸೊ ಈ ರೀತಿಯ ಸ್ಟ್ರಾಟಜೀಸ್ನ ಹೇಳಿದ್ದಾರೆ. ಆ್ಯಕ್ಚುಲಿ ಆ ಬುಕ್ಕಲ್ಲಿ ಟೋಟಲ್ 92 ಸ್ಟ್ರಾಟಜೀಸ್ ಇದೆ. ಸೊ ನಾನು ಮೇ ಬಿ 9 to 10 ಸ್ಟ್ರಾಟಜೀಸ್ ಹೇಳಿರ್ತೀನಿ. ನಾನು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ಕಂಪ್ಲೀಟ್ ಚಾಪ್ಟರ್ ವೈಸ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ಹೌ ಟು ಟಾಕ್ ಟು ಎನಿವನ್ ಕಂಪ್ಲೀಟ್ ಬುಕ್ನ ಚಾಪ್ಟರ್ ವೈಸ್ ವಿಡಿಯೋ ಮಾಡಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ನಿಮ್ಮನ್ನ ನಾನು ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.